ಕನ್ನಡ ಟೆಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ರೆಡ್ಮಿ 4ಎನ ಒಂದು ಹೊರನೋಟ ಮತ್ತು ಅದರ ಸ್ಪೆಸಿಫಿಕೇಶನ್ಸ್ ಏನೆಲ್ಲ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ಇರೋದ್ರಲ್ಲೇ ಒಂದು ಬೆಸ್ಟ್ ಬಜೆಟ್ ಸ್ಮಾರ್ಟ್ಫೋನ್ ಅಂದರೆ ಈ ರೆಡ್ಮಿ 4ಎನೇ ಅಂತ ನಾನು ಹೇಳ್ತೀನಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಕೊಟ್ಟಿರೋದ್ರಿಂದ ನೀವು 2 ಸಿಮ್ ಹಾಕೋಬಹುದು. ಆಲ್ರೆಡಿ ಒಂದು ಸಿಮ್ 4G ಎನೇಬಲ್ಡ್ ಆಗಿರುತ್ತೆ, ಸೊ ನೀವು ಜಿಯೋ ಸಿಮ್ ಹಾಕೊಂಡಿದ್ದು ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು ಸಿಮ್ ಕಾರ್ಡ್ ಮತ್ತೆ ಇನ್ನೊಂದು ಮೆಮೊರಿ ಕಾರ್ಡ್ 128 GB ವರೆಗೂ ಹಾಕೋಬಹುದು. ಮತ್ತೆ ಈ ಫೋನ್ನ ಬಾಡಿ ನೋಡ್ಬೇಕಂದ್ರೆ ಫುಲ್ ಅಂಡ್ ಫುಲ್ಲಿ ಪಾಲಿಕಾರ್ಬನೇಟೆಡ್ ಮಟೀರಿಯಲ್ ಇಂದ ಆಗಿದ್ದು. ಸೊ ಇದು ನೋಡ್ಲಿಕ್ಕೆ ಒಂದು ಮೆಟಲ್ ಬಾಡಿ ಫಿನಿಶಿಂಗ್ ತರ ಕಾಣಿಸುತ್ತೆ. ಈ ಫೋನ್ನಲ್ಲಿ 3000 mAh ಬ್ಯಾಟ್ರಿ ಇರೋದ್ರಿಂದ ನೀವು ಈ ಫೋನ್ನ 2 ದಿವಸಕ್ಕೊಮ್ಮೆ ಚಾರ್ಜ್ ಮಾಡಿದ್ರೆ ಸಾಕು. ಇದರಲ್ಲಿ 5 ಇಂಚ್ 720p IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. 5 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ f2.0 ಅಪರ್ಚರ್ ಲೆನ್ಸ್ ಜೊತೆಗೆ ಕೊಟ್ಟಿದ್ದಾರೆ. ಈ ಒಂದು ಮಾಡೆಲ್ ಬಂದ್ಬಿಟ್ಟು Amazon.in ನಲ್ಲಿ ಫ್ಲಾಶ್ ಸ್ಟೈಲಲ್ಲಿ ಮಾತ್ರ ಅವೈಲೇಬಲ್ ಇದೆ. ನೀವು ಬೈ ಮಾಡೋದಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಸೊ ಚೆಕ್ ಮಾಡಿ ನೋಡಿ. ಈ ಒಂದು ರೆಡ್ಮಿ 4ಎ ಮಾಡೆಲ್ ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ 6.0 ಮಾರ್ಶ್ಮೆಲ್ಲೋ ಜೊತೆಗೆ ಬರುತ್ತೆ. ಹಾಗೂ 2 GB ರ್ಯಾಮ್ ಮತ್ತು 16 GB ಇಂಟರ್ನಲ್ ಮೆಮೊರಿ ಇರುತ್ತೆ. ಹಾಗೂ ಈ ಫೋನ್ನಲ್ಲಿ OTG ಸಪೋರ್ಟ್ ಮತ್ತು ಕಂಪ್ಲೀಟ್ VR ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ಬಜೆಟ್ ಸ್ಮಾರ್ಟ್ಫೋನ್ ಅನ್ನಲಿಕ್ಕೆ ಕಾರಣ ಏನಂದರೆ ಈ ಒಂದು ಪ್ರೈಸ್ನಲ್ಲಿ ಈ ಥರ ಕಂಪ್ಲೀಟ್ VR ಸಪೋರ್ಟ್ ಕೊಡೋ ಡಿವೈಸ್ಗಳು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಫೋನ್ನ ಚಿಪ್ಸೆಟ್ ನೋಡಬೇಕಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 425 1.4 GHz ಕ್ವಾಡ್ ಕೋರ್ ಪ್ರೊಸೆಸರ್ ಜೊತೆಗೆ ಬರುತ್ತೆ. ಹಾಗೂ ಸ್ಕ್ಯಾನರ್ ಅಪ್ಲಿಕೇಶನ್ ಕೂಡ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್, ಬಿಸ್ನೆಸ್ ಕಾರ್ಡ್ ಇಲ್ಲಾಂದರೆ QR ಕೋಡನ್ನೆಲ್ಲ ಸ್ಕ್ಯಾನ್ ಮಾಡ್ಬೋದು. ಇದರಲ್ಲಿ ಮ್ಯಾಗ್ನೆಟೋಮೀಟರ್ ಮತ್ತು ಜೈರಾಸ್ಕೋಪ್ ಸೆನ್ಸರ್ ಇರೋದ್ರಿಂದ ಕಾಂಪಾಸ್ ಅಪ್ಲಿಕೇಶನ್ನ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ನ ಸಹಾಯದಿಂದ ನಮ್ಮ ಮೊಬೈಲ್ ಯಾವ ಕೋನದಲ್ಲಿ ಇದೆ ಅಂತ ತಿಳ್ಕೊಬಹುದು ಮತ್ತು ದಿಕ್ಕುಗಳನ್ನು ಕೂಡ ಕಂಡುಹಿಡ್ಕೋಬಹುದು. ಸೊ ನಾನು ಟೆಸ್ಟ್ ಮಾಡಿದ ಪ್ರಕಾರ ಇದು ಎಲ್ಲ ದಿಕ್ಕುಗಳನ್ನು ಸ್ವಲ್ಪ ಅಕ್ಯುರೇಟ್ ಆಗಿ ತೋರಿಸ್ತಾ ಇದೆ. ಸೊ ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಜೈರಾಸ್ಕೋಪ್ ಸೆನ್ಸರ್ ಇರೋದ್ರಿಂದ ನೀವು 360 ವಿಡಿಯೋಸ್ಗಳನ್ನು ನೋಡ್ಬೋದು ಮತ್ತು VR ವಿಡಿಯೋಗಳನ್ನು ನೋಡಬಹುದು. VR ಅಂದರೆ ಏನು ಅಂತ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀವಿ, ಸೊ ಮೇಲೆ ಐ ಬಟನ್ ಚೆಕ್ ಮಾಡಿ. ಮತ್ತೆ ಈ ಫೋನ್ನಲ್ಲಿ ಇನ್ಬಿಲ್ಟ್ ರಿಮೋಟ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು 3.5mm ಆಡಿಯೋ ಜಾಕ್ ಪಕ್ಕದಲ್ಲಿ ಒಂದು IR ಬ್ಲಾಸ್ಟರ್ ಕೊಟ್ಟಿದ್ದಾರೆ ಮತ್ತು ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಕೂಡ ಕೊಟ್ಟಿದ್ದಾರೆ. ಬಾಟಮಲ್ಲಿ ನೋಡಿದ್ರೆ ಒಂದು USB ಪೋರ್ಟ್ ಮತ್ತು ಒಂದು ಮೈಕ್ ಕೂಡ ಕೊಟ್ಟಿದ್ದಾರೆ. ಈ ರಿಮೋಟ್ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ IR ಬ್ಲಾಸ್ಟರ್ ಕೊಟ್ಟಿದ್ದಾರಲ್ಲ, ಸೊ ಅದರ ಸಹಾಯದಿಂದ ಇದು ರಿಮೋಟ್ ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಈ ರಿಮೋಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ನಾವು TV, ಸೆಟಾಪ್ ಬಾಕ್ಸ್, AC, ಫ್ಯಾನು ಮತ್ತು DVD ಪ್ಲೇಯರು, ಪ್ರೊಜೆಕ್ಟರು ಈ ಥರ ಡಿವೈಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಸೊ ನೀವಿಲ್ಲಿ ನೋಡ್ಬೋದು ಲೈಟ್ ಬರ್ತಾ ಇದೆಯಲ್ಲ, ಸೊ ಅದೇ IR ಬ್ಲಾಸ್ಟರ್. IR ಅಂದರೆ ಇನ್ಫ್ರಾರೆಡ್ ಅಂತ ಅರ್ಥ. ಮತ್ತೆ ಈ ಫೋನ್ನ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಈ ಒಂದು ರೆಡ್ಮಿ 4ಎ ಮಾಡೆಲ್ನಲ್ಲಿ 13 ಮೆಗಾಪಿಕ್ಸೆಲ್ ರ್ಯಾರ್ ಕ್ಯಾಮ್ರಾ f2.2 ಅಪರ್ಚರ್ ಲೆನ್ಸ್ ಜೊತೆಗೆ ಸಿಗುತ್ತೆ. ಹೇಳಬೇಕಂದ್ರೆ ಎಷ್ಟು ಅಪರ್ಚರ್ ಕಡಿಮೆ ಇರುತ್ತೋ ಅಷ್ಟು ಫೋಟೋ ಕ್ವಾಲಿಟಿ ಜಾಸ್ತಿ ಇರುತ್ತೆ. ನೀವೀಗ ಲೈವ್ ಆಗಿ ನೋಡ್ಬೋದು ಇದರ ಕ್ಯಾಮ್ರಾ ಹೇಗೆ ವರ್ಕ್ ಆಗ್ತಿದೆ ಅಂತ. ಯಾವ್ದಾರು ಆಬ್ಜೆಕ್ಟ್ ಅನ್ನ ಫೋಕಸ್ ಮಾಡಲಿಕ್ಕೆ ಜಸ್ಟ್ ನೀವು ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಫೋಕಸ್ ಮಾಡ್ಕೊಳ್ಳುತ್ತೆ. ಇದರಿಂದ ತೆಗ್ದಿರೋ ಫೋಟೋಸನ್ನೆಲ್ಲ ಪ್ರಿವ್ಯೂ ಆಗಿ ಎಡಿಟ್ ಮಾಡಿ ಹಾಕಿದೀವಿ ನೋಡಿ. 6000 ಅನ್ನೋ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋಟೋ ಕ್ವಾಲಿಟಿ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಮಾಡೆಲ್ ಬಂದ್ಬಿಟ್ಟು 3 ಕಲರ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೋಡಿ. ಹಾಗೂ ಈ ಒಂದು ಮೊಬೈಲ್ನಲ್ಲಿ ಇಲ್ಲದೆ ಇರೋ ಒಂದೇ ಒಂದು ವಿಷಯ ಏನಂದ್ರೆ ಫಿಂಗರ್ ಪ್ರಿಂಟ್ ಸೆನ್ಸರ್. ಅದು ಮಾತ್ರ ಕೊಟ್ಟಿದ್ರೆ ಅಷ್ಟೇ ಬಿಡಿ. ಸೊ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಬೇಕು ಅಂದರೆ ನೀವು ರೆಡ್ಮಿ 3S ಪ್ರೈಮನ್ನು ತಗೋಬಹುದು. ಅದರಲ್ಲಿ 4000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಪ್ರೈಸ್ ರೇಂಜ್ ನೋಡಬೇಕಂದ್ರೆ 9000 ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಮರೀದೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವಾಗೆಲ್ಲ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀವೋ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಈ ಮೊಬೈಲ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಇದ್ದು ಇದನ್ನ ತಗೊಂಡು 2-3 ತಿಂಗಳು ಮೇಲಾಯಿತು, ಬಟ್ ಇದುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಈ ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ಕೊಟ್ಟಿದ್ದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.